ಸರ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಈಗ ಮುಂದಿನ ಪ್ರಶ್ನೆ ಹೇಗಿದೆ, ಸಾರಿಗೆ ನಿಗಮಗಳಲ್ಲಿ ಮಾಸ್ಟರ್ ಪೇ ಸ್ಕೇಲ್ ಯಾಕಿಲ್ಲ ಅನ್ನುವಂಥದ್ದು. ಈ ಪ್ರಶ್ನೆನ ಇಷ್ಟು ವರ್ಷಗಳಿಂದ ನಾವು ಮಾಡಿದ್ದೀವಿ, ನಾವು ನೌಕರರಿಗೆ ಕೊಡಿಸಿದ್ದೀವಿ ಅಂತ ಹೇಳ್ಕೊಂಬರೋ ನಮ್ಮ ಹಿರಿಯ ನಾಯಕರನ್ನ ಕೇಳಬೇಕು. ಮೇಡಮ್, ಮಾಸ್ಟರ್ ಪೇ ಸ್ಕೇಲ್ ಯಾಕಿಲ್ಲ ಅನ್ನೋದಕ್ಕಿಂತ ಮಾಸ್ಟರ್ ಪೇ ಸ್ಕೇಲ್ ಏನಂದ್ರೆ ಫಸ್ಟ್ ಅರ್ಥ ಮಾಡ್ಕೋಬೇಕು. ಮಾಸ್ಟರ್ ಪೇ ಸ್ಕೇಲ್ ಒಂದು ಸಂಸ್ಥೆಯ ವೇತನವನ್ನ ಪರಿಷ್ಕರಣೆ ಮಾಡಬೇಕಾದ್ರೆ ಒಂದು ತಳಮಟ್ಟದ ಒಂದು ಪಾಯ ಅದಿಲ್ಲ ಅಂದ್ರೆ ಅದು ನೀವು ಬಿಲ್ಡಿಂಗ್ ಏನ್ ಕಟ್ಟಿದ್ರೆ ಅದು ವೇಸ್ಟ್. ಅದು ಒಂದು ಸಾಮಾಜಿಕ ನ್ಯಾಯ ಯಾರಿಗೂ ಸಿಗಲ್ಲ. ಸೊ ಅದು ಮಾಸ್ಟರ್ ಪೇ ಸ್ಕೇಲ್ ಅನ್ನೋದು ಪ್ರತಿಯೊಂದು ಇಲಾಖೆ ನಿಗಮ ಮಂಡಳಿಯಲ್ಲಿ ಎಲ್ಲರಿಗೂ ಇರುತ್ತೆ. ಸರ್ಕಾರದಲ್ಲಿ ಕ್ಲಿಯರ್ ಕಟ್ ಆಗಿ ನೀವು ನೋಡ್ಬೋದು. ಈ ಒಂದು ಸ್ಕೇಲ್ ನ ನೋಡ್ಕೊಂಡು ಪರಿಷ್ಕೃತ ಮುಖ್ಯ ವೇತನ ಶ್ರೇಣಿ ಇವ್ರಿಗೆ ಇದಲ್ಲೇ ಇರುತ್ತೆ. ಇದರಿಂದ ಏನಾಗುತ್ತೆ, ಒಂದೇ ಸಮಯದಲ್ಲಿ ಅಪಾಯಿಂಟ್ ಆದವ್ರಿಗೆ ನಮ್ಮ ಸಂಸ್ಥೆಯಲ್ಲಿ ಮೂಲ ವೇತನದಲ್ಲಿ ವ್ಯತ್ಯಾಸ ಬಂದ್ಬಿಡುತ್ತವೆ. ಈಗ ನೀವು 2019 ಪ್ರಮೋಷನ್ ಆದವರು, ನಾನು 2021 ಪ್ರಮೋಷನ್ ಆದ್ರೆ ನಿಮಗ್ ಕಡಿಮೆ ಸಂಬಳ ಇದೆ, ನನಗೆ ನಿಮ್ಗಿಂತ ಜಾಸ್ತಿ ಇದೆ. 2021 ನಾನು ಪ್ರಮೋಷನ್ ಆದ್ರೆ ನನಗೆ ಜಾಸ್ತಿ ಇದೆ, 19 ಪ್ರಮೋಷನ್ ಆದ್ರೆ ನಿಮಗ್ ಕಡಿಮೆ ಇದೆ. ಅಪಾಯಿಂಟ್ ಅಲ್ಲಾದನು ಅಷ್ಟೇ, ಕಾರಣಾಂತರಗಳಿಂದ ನಿಮ್ಗೆ ಕಮ್ಮಿ ಇದಾವೆ, ನನಗೆ ಜಾಸ್ತಿ ಇದೆ. ಈ ತರ ತಾರತಮ್ಯಗಳು ಬೇಜಾನಿದೆ. ಇಲ್ಲಿ ಮಾಸ್ಟರ್ ಪೇ ಸ್ಕೇಲ್ ಅಂತ ಬಂದ್ರೆ ಈ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ತಾರತಮ್ಯಗಳು ಬರಲ್ಲ. ಇದು ನಾವು ನಿಜವಾಗ್ಲೂ ಒಂದು ಸರ್ಕಾರಿ ನೌಕರರಾಗಿರ್ಬೋದು ಅಥವಾ ಬೋರ್ಡ್ ಅಂಡ್ ಕಾರ್ಪೊರೇಷನ್ ಆಗಿರ್ಬೋದು, ನಮಗೆ ಒಂದು ಇಂಕ್ರಿಮೆಂಟ್ ಹೋದ್ರೆ ನಮ್ಮ ರಿಟೈರ್ಡ್ ಅಂಚಿನಲ್ಲಿ ಗ್ರಾಜ್ಯುಟಿ ಮೇಲೆ ಲಕ್ಷಾಂತರ ರೂಪಾಯಿ ಓಡ್ತಾ ಬಿಡುತ್ತೆ. ಸೊ ಮಾಸ್ಟರ್ ಪೇ ಸ್ಕೇಲ್ ಅನ್ನೋದು ತಳಪಾಯ ಅಂತ ನಾನು ಅದಕ್ಕೆ ಹೇಳ್ಕೊಂಡ್ ಬರ್ತಾ ಇರೋದು. ಇದರಲ್ಲಿ ಸರ್ಕಾರಿ ನೌಕರಿಗೆ ನೋಡಿ ಮೇಡಮ್, ಪರಿಷ್ಕೃತ ವೇತನ ಶ್ರೇಣಿ ಅದು ಆ ರೀತಿಯಲ್ಲಿ ಇರುತ್ತೆ. ಇದು ಸರ್ಕಾರದ ಅಫಿಷಿಯಲ್ ಗೆಜೆಟೆಡ್. ಮತ್ತೆ KEB ಅಲ್ಲಿ ಈ ರೀತಿಯಲ್ಲಿ ಎಕ್ಸೆಂಪ್ಷನ್ ಸ್ಕೇಲ್, ಮಾಸ್ಟರ್ ಪೇ ಸ್ಕೇಲ್, ರಿವೈಸ್ ಮಾಸ್ಟರ್ ಪೇ ಸ್ಕೇಲ್ ಅಂತ ಇರುತ್ತೆ. ಇದು KEB ಅವ್ರದ್ದು. ಈ ರೀತಿಯಲ್ಲಿ ಅವರವರ ಹುದ್ದೆಗೆ ಅನುಸಾರವಾಗಿ ಮಾಸ್ಟರ್ ಪೇ ಸ್ಕೇಲ್ಗಳು ಮಾಡ್ತಾರೆ. ಬಟ್ ಸಾರಿಗೆ ನಿಗಮದಲ್ಲಿ ಮಾತ್ರ ಮಾಸ್ಟರ್ ಪೇ ಸ್ಕೇಲ್ ಅನ್ನೋದು BWSS ಬಿಲ್ ಇದೆ. ಇಲ್ಲಿ ನೋಡಿ ಮಾಸ್ಟರ್ ಪೇ ಸ್ಕೇಲ್ ನಮ್ಮ ಸಂಸ್ಥೆಯಲ್ಲಿ ಇಲ್ಲ. ಸೊ ನಾವು ಅದನ್ನ ಕೇಳ್ತಿರೋದು, ನೀವು ವೇತನ ಪರಿಷ್ಕರಣೆ ಮಾಡ್ಕೊಂಡ್ ಬಂದಿರೋರು ನೀವು ತಳಪಾಯ ಇಲ್ಲದೆ ಯಾವ ರೀತಿ ಮಾಡ್ಕೊಂಡ್ ಬಂದಿದ್ದೀರಾ? ಇದೇ ಪ್ರಶ್ನೆಯನ್ನ ಜಂಟಿ ಕ್ರಿಯಾ ಸಮಿತಿ ಜೊತೆಲಿ ನಾವು ಒಂದು ಸಭೆನ ಏರ್ಪಡಿಸಿದ್ರು. ಇದಕ್ಕೆ ಮೊದಲು ನಮ್ಮನ್ನು ಒಳಗೊಂಡಂತೆ ಒಂದು ಒಗ್ಗಟ್ಟಾಗಿ ಹೋಗೋಣ ಅನ್ನೋ ನಿಟ್ಟಿನಲ್ಲಿ ನಾನು ಈ ಪ್ರಶ್ನೆ ಕೇಳಿದಾಗ ಅಲ್ಲಿದ್ದಂತ ನಾಯಕರು ಕೊಟ್ಟಂತ ಉತ್ತರ ಏನಂದ್ರೆ, ಚಂದ್ರು ನಾವು ಸ್ಟ್ರೈಕ್ ಅನೌನ್ಸ್ ಮಾಡ್ಬಿಡ್ತಾ ಇದ್ವಿ, ಸ್ಟ್ರೈಕ್ ಹೋಗ್ಬಿಟ್ಮೇಲೆ ಆ ಗೊಂದಲದಲ್ಲಿ ಆ ಟೆನ್ಷನ್ ಅಲ್ಲಿ ನಾವು ಇದ್ದು ಬಿಡ್ತಾ ಇದ್ವಿ, ಇದನ್ನೆಲ್ಲ ನಾವು ಮಾಡಕ್ ಟೈಮ್ ಸಿಗ್ತಾ ಇರ್ಲಿಲ್ಲಪ್ಪ ಅಂತ ಹೇಳಿದ್ರು. ಇಷ್ಟು ವರ್ಷಗಳಿಂದ 40 ವರ್ಷಗಳಿಂದ ನೀವು ವೇತನ ಪರಿಷ್ಕರಣೆಗಳನ್ನ ಮಾಡ್ಕೊಂಡ್ ಬಂದಿದ್ದೀರಿ. ನೀವು ಮಾಡಿದಿರೋ ಮತ್ತೊಬ್ರು ಮಾಡಿದಿರೋ ಗೊತ್ತಿಲ್ಲ, ಆದ್ರೆ ತಳಪಾಯ ಇಲ್ಲದೆ ಮಾಡ್ಕೊಂಡ್ ಬಂದಿದ್ದೀರಲ್ಲ ಸ್ವಾಮಿ. ಅದನ್ನೇ ಮೇಡಮ್ ನಾನು ಈಗಲೂ ಕೇಳ್ತಾ ಇರೋದು, ಈಗಾದ್ರೂ ಬದಲಾವಣೆಗಳು ವೈಜ್ಞಾನಿಕ ಮಾದರಿಯಲ್ಲಿ ಸರ್ಕಾರಿ ನೌಕರರಿಗಿರುವ ಸವಲತ್ತುಗಳಲ್ಲಿ ಅವರು ಸರ್ಕಾರಿ ನೌಕರರು ಮತ್ತೆ ಇತರ ನಿಗಮ ಮಂಡಳಿ ಇರೋಂಗೆ ಈ ಮಾಸ್ಟರ್ ಪೇ ಸ್ಕೇಲ್ ಅನ್ನೋದು ಬರಬೇಕು ಅನ್ನೋದು. ಕೆಲವು ಜನ ನಮ್ಮ ವಿರೋಧಿಗಳು ಯಾವ ಸ್ಕೇಲು, ಚಿಕ್ಕ ಮಕ್ಳು ಹಾಕುವ ಸ್ಕೇಲ, ಆ ಸ್ಕೇಲ್ ಅಂತ. ಅಪ್ಪ, ನಮ್ಮ ವಿದ್ಯಾರ್ಥಿ ಕಡಿಮೆನೆ ಇರ್ಬೋದು, ಅದು ಜ್ಞಾನವನ್ನ ಕಡಿಮೆ ಮಾಡ್ಕೋಬೇಡಿ. ಅರ್ಥ ಆಯ್ತಾ? ನಾವು SLC ಇಂದ ಬಂದಿರ್ಬೋದು, ಬಟ್ ಕಡಿಮೆ ಅಲ್ಲ, ಅದನ್ನು ಒಂದು ನಾಲೆಜು. ಸೊ ಅದರಿಂದ ಮಾಸ್ಟರ್ ಪೇ ಸ್ಕೇಲ್ ಅನ್ನೋದು ಅತಿ ಮುಖ್ಯವಾಗಿದ್ದು. ಇದೊಂದು ಬೇಡಿಕೆ ಅಲ್ಲ, ನಾನು ಹೇಳ್ತಾ ಇರೋದು ಇದೊಂದು ಬೇಡಿಕೆ ಅಲ್ಲ, ಬೇಸ್. ಅದು ಒಂದು ಇದು ಏನು ಸರ್ಕಾರಿ ನೌಕರರಿಗೆ ಸರಿಸಮಾನ ವೇತನ ಅಂತ ಬಂದಾಗ ಒಳಗೊಂಡಂತೆ ಇದು ಬಂದ್ಬಿಡುತ್ತೆ. ಆನೆ ತಗೊಂಡ್ರೆ ಗಂಟೆ ಫ್ರೀ. ಓಕೆ ಮೇಡಮ್. ಎಸ್ ಸರ್. ಓಕೆ, ಇನ್ನ ಮತ್ತೊಂದು ಪ್ರಶ್ನೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತದ್ದು, ನೀವು ಮುಷ್ಕರದ ಕಾರಣದಿಂದ ವಜಾಗೊಂಡಿದ್ದೀರಾ ಅಥವಾ ಗೈರು ಹಾಜರಿಯಿಂದ ವಜಾಗೊಂಡಿರುವಂತದ್ದು ಅನ್ನುವಂತ ಪ್ರಶ್ನೆ. ಇದಕ್ಕೆ ನಿಮ್ಮ ಉತ್ತರ ಏನಿದೆ ಸರ್, ಕ್ಲಾರಿಫಿಕೇಶನ್ ಕೊಡೋದಾದ್ರೆ? ಪ್ರಾಮಾಣಿಕವಾಗಿ ಇದು ನಮ್ಮ ವಿರೋಧಿಗಳು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನ ಅಲ್ಲೆತ್ತಿದ್ದಾರೆ. ಆ ಪ್ರಶ್ನೆ ಇಲ್ಲಿಗೂ ತಂದಿರೋದಕ್ಕೆ ಸಂತೋಷ. ಯಾಕಂದ್ರೆ ಗೈರು ಹಾಜರಿ ನಾನು ಯಾವುದೇ ಕಾರಣಕ್ಕೂ ನನ್ನ ಸರ್ವಿಸ್ ಅಲ್ಲಿ ಯಾವತ್ತೂ ಗೈರು ಹಾಜರಿ ಆಗೇ ಇಲ್ಲ. ನಾನು ಪ್ರಾಮಾಣಿಕವಾಗಿ ದುಡಿತಾ ಇದ್ದಂತವ್ರು, ಅಟೆಂಡೆನ್ಸ್ ಫುಲ್ ಇರೋದು ನಮ್ದು. ಯಾವುದೇ ಕಾರಣಕ್ಕೂ ಅಬ್ಸೆಂಟ್ ರಿಪೋರ್ಟ್ ಅಂತ ಓದೋರಲ್ಲ ನಾವು. ಯಾವುದೋ ಒಂದು ಎಕ್ಸಾಮ್ ತಗೊಂಡಿದ್ದೆ ಅನ್ನೋ ಟೈಮಲ್ಲಿ ನನಗೆ ಅಬ್ಸೆಂಟ್ ಆಗಿದ್ದು. ಅದು ನಾನು KSRTC ಅಲ್ಲಿ ಇದ್ದಾಗ ಎಕ್ಸಾಮ್ಗೋಸ್ಕರ ರಜೆ ತಗೊಂಡಿದ್ದೆ. ಯಾರೋ ಅಧಿಕಾರಿಗಳು ಅದನ್ನ ಅಬ್ಸೆಂಟ್ ಮಾಡಿದ್ರು. ಸೊ ಆವಾಗ ನಾನು ಎಕ್ಸಾಮ್ ತಗೊಂಡಿದ್ದೆ, ಹಾಲ್ ಟಿಕೆಟ್ಗಳು ಮತ್ತೊಂದು ಮಗದೊಂದೆಲ್ಲ ಕೊಟ್ಟು ಅದನ್ನ ಇದ್ ಮಾಡಿದ್ದೆ.
ಬಟ್ ವಜಾ ಈಗ ಬಂದಿದ್ದೀನಲ್ಲ ಇದು ಮುಷ್ಕರದ ಕಾರಣದಿಂದನೇ ಹೊರತು ಯಾವುದೇ ಕಾರಣಕ್ಕೂ ಗೈರು ಹಾಜರಿಯಿಂದ ಇಲ್ಲ. ಆದ್ರೆ ಇಲ್ಲಿ ಒಂದು ನಮ್ಮ ಸಹೋದ್ಯೋಗಿಗಳು ಮಾಹಿತಿ ಅಕ್ಕಲ್ಲಿ ಕೇಳ್ಬಿಟ್ಟಿದ್ರು, ನೀವು ಎಷ್ಟು ದಿನ ಇವರು ಹಾಜರಿಯನ್ನ ಆಗಿದ್ದಾರೆ ಅಂತ ಕೇಳಿದ ಪ್ರಶ್ನೆಗೆ ಏನೋ 63 ದಿನ ಅಂತಾನೋ ಕೊಟ್ಬಿಟ್ಟಿದ್ದಾರೆ ಅಂತೆ. ಆದ್ರೆ ಯಾರು ಯಾವ ಬೇಸಲ್ಲಿ ಕೇಳಿದ್ರು ಅಂತ ನನಗೂ ಗೊತ್ತಾಗ್ಲಿಲ್ಲ. 2 ತಿಂಗಳಲ್ಲಿ ಕೇಳಿದ್ರು, ಕೋವಿಡ್ ಟೈಮಲ್ಲಿ ಕೇಳಿದ್ರು ಅಂತ ಗೊತ್ತಿಲ್ಲ. ಮೊದಲ ಕೋವಿಡ್ ಟೈಮಲ್ಲಿ ನಮ್ಮ ಸಂಸ್ಥೆಯಲ್ಲಿ ಏನ್ ಮಾಡಿದ್ರು, ರಜೆಗಳನ್ನ ಕೊಡಕ್ ಸ್ಟಾರ್ಟ್ ಮಾಡಿದ್ರು. ಯಾಕಂದ್ರೆ ಅವಾಗ ಬಸ್ಗಳು ಓಡಾಟ ಇರ್ತಾ ಇರ್ಲಿಲ್ಲ, ಮತ್ತೆ ಹೋದವ್ರಿಗೂ ಕೂನ್ಸಿ ಸಂಬಳ ಕೊಡ್ಬೇಕು ಅನ್ನೋದಕ್ಕೋಸ್ಕರ ಅವ್ರಿಗೆ ಸೈನ್ಗಳು ಮಾಡಿಸ್ಕೊಳ್ತಾ ಇದ್ರು, ಮತ್ತೆ ಗಾಡಿಗಳು ಕಡಿಮೆ ಆಪರೇಟ್ ಆಗ್ತಾ ಇರೋದ ಕಾರಣ ನಾನು ಡ್ಯೂಟಿಗೆ ಹೋದಾಗ ನನಗಿಂತ ಕಿರಿಯರು ಪಾಪ ತರಬೇತಿ ನೌಕರರಿದ್ದಾಗ, ಅಣ್ಣ ನಮ್ಗೆ ನಿಮ್ದಂತೂ ಲೀವ್ಗಳಿರುತ್ತೆ, ನಮ್ಗೆ ಲೀವ್ಗಳಿರಲ್ಲ, ಬಿಟ್ಕೊಡಿ ಅಂತ ಕೇಳಿದಾಗ ನಾನು ಅವಾಗ ಅವ್ರಿಗೆ ಬಿಟ್ಕೊಟ್ಟು ಬರ್ತಾ ಇದ್ದೆ. ನನ್ನ ಖಾತೆಯಲ್ಲಿ ರಜೆ ಇರೋದನ್ನ ರಜೆ ತಗೊಂಡು ನಾನು ಬರ್ತಾ ಇದ್ದೆ ಹೊರತು ನನ್ಗೆ ಗೈರು ಹಾಜರಿರಲಿಲ್ಲ, ಅಲ್ಲೂ ಗೈರು ಹಾಜರಿ ಹಾಗೇ ಇರಲಿಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಎನ್ಕ್ವೈರಿ ಫಿಕ್ಸ್ ಆಗಿತ್ತು. ಆ ಸಮಯದಲ್ಲಿ ನಮ್ಮ ಘಟಕ ವ್ಯವಸ್ಥಾಪಕರು ಹೋಗಿ ಎನ್ಕ್ವೈರಿ ಸೆಂಟ್ರಲ್ ಆಫೀಸ್ ಅಲ್ಲಿ ಎನ್ಕ್ವೈರಿ ಫೇಸ್ ಮಾಡಿ ಅವರ ಖಾತೆ ರಜೆನ ಕೊಟ್ಟಿದ್ದೀನಿ ಸ್ವಾಮಿ. ಅದ್ರಲ್ಲೂ ಕೋವಿಡ್ ಟೈಮ್ ಅಲ್ಲಿ ನಂದು ಒಬ್ಬಂದೇ ಅಲ್ಲ, ಇಡೀ ಸಂಸ್ಥೆಯ ಎಲ್ಲಾ ನೌಕರರ ಏನು ಅವ್ರದ ಲೀವ್ಗಳನ್ನ ತಗೊಂಡು ಪೇಮೆಂಟ್ ಮಾಡಿದ್ದಾರೆ. ಸೊ ಅದೇ ರೀತಿಯಲ್ಲಿ ನಂದು ಮಾಡಿದ್ದಾರೆ. ಮತ್ತೆ ಇವ್ರು ಯಾರೋ ಒಬ್ರು ಕೇಳಿದಾರಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ನನ್ನ ಡಿಸ್ಮಿಸ್ ಆರ್ಡರ್ ತಂದಿದ್ದೀನಿ ಇಲ್ಲಿ. ನನ್ನ ಡಿಸ್ಮಿಸ್ ಆರ್ಡರ್ ಇದು. ನನ್ನ ಡಿಸ್ಮಿಸ್ ಆರ್ಡರ್ ಅಲ್ಲಿ ಇಲ್ಲಿ ಒಂದು ಕಡೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ನಾನು ಯಾವ ಕಾರಣದಿಂದ ನನ್ನನ್ನು ಡಿಸ್ಮಿಸ್ ಮಾಡಿದ್ದಾರೆ ಅಂತ. ಈ ಪ್ರಕರಣದಲ್ಲಿ ಕಂಡು ಬರುವ ಮುಖ್ಯ ಅಂಶವೆಂದರೆ ಆಪಾದಿತರು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರ ಕೂಟದ ರಾಜ್ಯಾಧ್ಯಕ್ಷನಾಗಿರುವುದು ಹಾಗೂ ಅವರ ಮಂಚೂಣಿಯಲ್ಲೇ ದಿನಾಂಕ 7/4/2021 ಸಾರಿಗೆ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಂಡಿರುವುದು. ಇದನ್ನು ಆಪಾದಿತರು ಎಲ್ಲೂ ಅಲ್ಲಗಳೆದಿರುವುದಿಲ್ಲ. ಆಡಳಿತ ಪರ ಸಾಕ್ಷಿಗಳು ಆಪಾದಿತರು ಮುಷ್ಕರದಲ್ಲಿ ಭಾಗವಹಿಸಿರುವ ಬಗ್ಗೆ ಹಾಗೂ ಮುಷ್ಕರದಿಂದ ಉಂಟಾದ ಅನಾನುಕೂಲಗಳ ಬಗ್ಗೆ ಹಾಗೂ ಸಂಸ್ಥೆ ಘನತೆಗೆ ಧಕ್ಕೆ ಉಂಟಾಗಿರುವುದನ್ನು ಸ್ಪಷ್ಟವಾಗಿ ದೃಢಪಡಿಸಿರುತ್ತಾರೆ. ಆಪಾದಿತರು ಅವರದೇ ಆದ ರೀತಿಯಲ್ಲಿ ಮುಷ್ಕರವು ಕಾನೂನು ಬಾಹಿರ ಅಲ್ಲ, ಮುಷ್ಕರ ನಡೆಯುವ ಮುನ್ನ ಸಂಸ್ಥೆಗೆ ಹಾಗೂ ಸರ್ಕಾರಕ್ಕೆ ಮನವಿಗಳನ್ನು ಸಲ್ಲಿಸಲಾಗಿದೆ ಎಂದು ಅದರ ಬಗ್ಗೆ ಇದಕ್ಕೆ ಸಂಬಂಧಿಸಿದ ಇರುವುದರಿಂದ ಮುಷ್ಕರ ನಡೆಸಲಾಗಿದೆ ಎಂದು ತಮ್ಮ ನಿಲುವನ್ನ ತೋಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಟ್ಸ್ ಅ ಕ್ಲಿಯರ್ ಕಟ್. ನಾನು ಮುಷ್ಕರದಲ್ಲಿ ಗೈರು ಹಾಜರಿ ಅಲ್ಲ, ನಂದು ಪ್ರಾಮಾಣಿಕವಾಗಿ ಹೇಳ್ತೀನಿ. ನಾನು ಹೋರಾಟ ಮಾಡಿ ವಜಾಗೊಂಡಿದ್ದೇನೆ, ನನಗೆ ಅದ್ರ ಮೇಲೆ ಗೌರವದಿಂದ ಗರ್ವನೂ ಪಡ್ತೀನಿ. ಆದ್ರೆ ನಮ್ಮ ಜೊತೆಲಿ ಇದ್ದವರು ಈಗ ತಾವು ಒಂದು ಸಂಘಟನೆ ಕಟ್ಕೊಂಡಿದ್ದಾರೆ. ನಾನು ತೋರಿಸ್ದಂಗೆ ಅವರ ಒಂದು ಏನು ಡಿಸ್ಮಿಸ್ ಕಾಪಿನ ತಂದು ತೋರಿಸ್ಬಿಟ್ರೆ ನಾವು ಸಂತೋಷ ಪಡ್ತೀವಿ. ನಮಗ್ ಇರೋ ಮಾಹಿತಿ ಏನಂದ್ರೆ ಅವ್ರಿಗೆ ಕೇಳ್ತಾ ಇದ್ದೀನಿ, ನಿಮ್ದು ಡಿಸ್ಮಿಸ್ ಕಾಪಿ ಹಾಕಪ್ಪ ಅಂತ. ಯಾಕಂದ್ರೆ ನಾವು ನಮ್ಮ ಕುಟುಂಬದಲ್ಲಿ ಯಾರೋ ತೀರೋಗಿದ್ರು, ನಾವು ಮುಷ್ಕರದಲ್ಲಿ ಭಾಗವಹಿಸ್ಲಿಲ್ಲ ಅಂತ ನಾನು ಎಲ್ಲೂ ಬರ್ದು ಕೊಟ್ಟಿಲ್ಲ. ನನ್ನ ಎನ್ಕ್ವೈರಿಯಲ್ಲೂ ಹೇಳಿಲ್ಲ, ಡಿಸ್ಮಿಸ್ ಕಾಪಿಯಲ್ಲೂ ಅದು ಬಂದಿಲ್ಲ. ನಮ್ಮ ಏನು ಮಹಾನಾಯಕರುಗಳು ಈಗ ನಾವು ಹೋರಾಟ ಮಾಡ್ತೀವಿ ನ್ಯಾಯ ಒದಗಿಸ್ಕೊಡ್ಬಿಡ್ತು ಎದೆ ಸೀಳಿ ತೋರಿಸುವಂತವ್ರು ಅವರ ಒಂದು ಆರ್ಡರ್ ಕಾಪಿನ ಹಾಕ್ಲಿ. ತಮ್ಮ ಕುಟುಂಬದಲ್ಲಿ ಮರಣ ಆಗಿದೆ, ನಾವು ಅಲ್ಲಿ ಹೋಗಿದ್ವಿ, ನಾವು ಮುಷ್ಕರದಲ್ಲಿ ಭಾಗವಹಿಸಿಲ್ಲ ಅಂತ ಹೇಳೋದು. ಸೊ ಇಷ್ಟು ಆಪಾದನೆ ಬರ್ತಾ ಇರೋದು ಶುದ್ಧ ಸುಳ್ಳು. ನಾನು ವಜಾ ಆಗಿರೋದು ಮುಷ್ಕರದ ಕಾರಣದಿಂದ. ಮುಂದುವರಿದಂತೆ ID 47/2021 ಕೇಸ್ ಏನು ಸರ್ ಇದು? ಮೇಡಮ್ ಇದು ID 47 ಇದು ಯಾವಾಗ ನಾವು ಮುಷ್ಕರ ಮಾಡಿದಂತ ಸಂದರ್ಭದಲ್ಲಿ 2021 ಮುಷ್ಕರ ಮಾಡಿದಂತ ಸಂದರ್ಭದಲ್ಲಿ ನಾವು ಫಸ್ಟ್ ಲೇಬರ್ ಕಮಿಷನರ್ಗೆ ನಾವು ಒಂದು ನೋಟಿಸ್ ನ ಕೊಡ್ತೀವಿ ಮೇಡಮ್. ಫಾರಂ ಎಲ್ಲಲ್ಲಿ ನೋಟಿಸ್ ನ ಕೊಟ್ಟಾಗ 21 ದಿನ ಬಿಫೋರ್ ನಾವು ಒಂದು ನೋಟಿಸ್ ಕೊಡ್ತೀವಿ, ನಾವು ಮುಷ್ಕರಕ್ಕೆ ಹೋಗ್ತೀವಿ ಅಂತ. ಅವಾಗ ಏನಾಗುತ್ತೆ, ಸಂಧಾನ ಪ್ರಕ್ರಿಯೆಗಳು ಲೇಬರ್ ಕಮಿಷನರ್ಗೂ ಕರೀತಾರೆ ನಮ್ಮನ್ನ, ಆಡಳಿತ ಮಂಡಳಿಯವ್ರನ್ನ ನಮ್ಮನ್ನ ಇಬ್ಬರನ್ನು ಕರೀತಾರೆ. ಕರೆದಂತ ಸಮಯದಲ್ಲಿ ಆ ಸಭೆಗಳು ಒಂದು ಸಭೆಯಲ್ಲಿ ಮುಕ್ತಾಯ ಆಗಲ್ಲ, ಒಂದ್ 4-5 ಸಭೆಗಳಾಗುತ್ತೆ. 4-5 ಸಭೆಗಳಾಗದಾಗ ಅವ್ರು ಏನ್ ಮಾಡ್ತಾರೆ, ಇಸ್ ಅ ಪಾರ್ಟ್ ಆಫ್ ಗೌರ್ಮೆಂಟ್. ಕಮಿಷನ್ ಮೀನ್ಸ್ ಪಾರ್ಟ್ ಆಫ್ ಗೌರ್ಮೆಂಟ್ ಆಗಿರೋದ್ರಿಂದ ಅವರು ಮುಷ್ಕರವನ್ನ ತಡಿಬೇಕು ಅಂತಾನೆ ಎಲ್ಲಾ ಪ್ರಯತ್ನಗಳು ನಡೀತಾರೆ. ಅದೇ ರೀತಿಯಲ್ಲಿ ಕನ್ಸಲೇಷನ್ ಮುಗಿಯಲ್ಲ. ಆ ಕನ್ಸಲೇಷನ್ ಮುಗಿದ್ರೆ ನಾವು ಹೋರಾಟಕ್ಕೆ ಹೋಗ್ಲೇಬೇಕಾಗುತ್ತೆ, ಯಾಕಂದ್ರೆ ಅನೌನ್ಸ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ನಾವು. ಸೊ ಅನೌನ್ಸ್ ಮಾಡಿರೋ ಕಾರಣ ನಾವು ಹೋಗಿರೋ ಕಾರಣ
ಕಾರಣ ಅದು ಕನ್ಸಲೇಷನ್ ಬಂದು ಗೌರ್ಮೆಂಟ್ ಫೈಲ್ ಆಗಿ ಗೌರ್ಮೆಂಟ್ ರೆಫರ್ ಆಗಿ ಗೌರ್ಮೆಂಟ್ ಇಂದ ಲೇಬರ್ ಕೋರ್ಟ್ಗೆ ರೆಫರ್ ಆಗಿದೆ. ಏನು ವಿಚಾರಕ್ಕೆ 6ನೇ ವೇತನ ಆಯೋಗದ ಬೇಕು ಅಂತ ಇವರು ಹೋರಾಟವನ್ನ ಮಾಡಿದ್ದಾರೆ ಮತ್ತೆ ಕನ್ಸಲೇಷನ್ ನಡೆದಿದೆ. ಸೊ 6ನೇ ವೇತನ ಆಯೋಗದ ಬಗ್ಗೆ ರೆಫರೆನ್ಸ್ ಮಾಡಿ ಇದರ ಕಾರ್ಮಿಕ ನ್ಯಾಯಾಲಯಕ್ಕೆ ಇತ್ಯರ್ಥ ಕಳ್ಸಿಕೊಟ್ಟವ್ರೆ ಅಷ್ಟೇ ಹೊರತು ಇದು ಸಾಮಾಜಿಕ ಜಾಲದಲ್ಲಿ ಇದು ಇಲ್ಲಿಗಲ್ ಸ್ಟ್ರೈಕ್ಗೆ ಇದು ಏನಾದ್ರು ಕೇಸ್ ಹಾಳಾಗೋಗ್ಬಿಟ್ರೆ ನಾವು ನೌಕರರೇನು ಡಿಸ್ಮಿಸ್ ಆಗಿ ಪುನರ್ ನೇಮಕಗೊಂಡಿರೋರೆಲ್ಲ ಮನೆಗಳ ಹಾಳಾಗೋಗುತ್ತೆ ಅಂತೇಳಿ ಬೊಬ್ಬೆ ಹೊಡಿತಾರೆ. ಮತ್ತೆ ಈ ಕೇಸಲ್ಲಿ ಯಾರು ಕೂಟದ ವತಿಯಿಂದ ಯಾರು ಹಾಜರಾಗ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ ಅಂತ ಎಲ್ಲ ಸಾಮಾಜಿಕ ಜಾಲದಲ್ಲಿ ಅವರದೇ ದಾಟಿಯಲ್ಲಿ ನೌಕರನ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ನಿಜ ಸಂಗತಿ ಅಂದ್ರೆ ಇದು ಯಾವ್ದು ಇಲ್ಲಿಗಲ್ ಸ್ಟ್ರೈಕ್ಗಲ್ಲ, 6ನೇ ವೇತನ ಆಯೋಗಕ್ಕೆ ಸಂಬಂಧಪಟ್ಟಂಗೆ ಮಾತ್ರ ನಡೀತಾ ಇರೋದು. ಇದರಿಂದ ಯಾವುದೇ ಪುನರ್ ನೇಮಕಗೊಂಡ ನೌಕರರಿಗೆ ಯಾವುದೇ ತೊಂದರೆ ಆಗಲ್ಲ. ಮತ್ತೆ ID47 ಅಲ್ಲಿ ನಾವು ನಮ್ಮ ಕಡೆಯಿಂದ ನಮ್ಮ ವಕೀಲರನ್ನ ನಾವು ಆಲ್ರೆಡಿ ನಾವು ಅಲ್ಲಿ ಕಲಿಸ್ತಾನೂ ಇದೀವಿ, ಅವರು ಅಲ್ಲಿ ಕೇಸ್ನ ನಡೆಸ್ತಾನೂ ಇದ್ದಾರೆ. ಆದ್ರೆ ಈಗಿರೋ ನಮ್ಗೆ ಇದೇನಂದ್ರೆ ಆಲ್ರೆಡಿ 7ನೇ ವೇತನ ಆಯೋಗ ನಡೀತಾ ಇದೆ ಸರ್ಕಾರಿ ನೌಕರಿಗೆ. ನಾವು ಕೇಳ್ತಾ ಇರೋದು 7ನೇ ವೇತನ ಆಯೋಗ ಬೇಕು ಅಂತ ಕೇಳ್ತಾ ಇದೀವಿ. ಅದ್ರಲ್ಲಿ ಐಡಿಯಲ್ ನಡೀತಾ ಇರೋದು 6ನೇ ವೇತನ ಆಯೋಗ. ಸೊ ಆ ಕೇಸಲ್ಲಿ ನಮ್ಗೆ ಅಷ್ಟು ಸ್ಕೋಪ್ ಇಲ್ಲ. ಸೊ ನಾವು ಅದ್ರ ಬಗ್ಗೆ ನಮ್ಮ ವಕೀಲರ ಹತ್ರ ಎಲ್ಲ ಮಾತಾಡ್ಕೊಂತ ಇದೀವಿ, ಆ ಕೇಸ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕು ಅಂತ. ಅದ್ರ ಬಗ್ಗೆ ಏನು ನಿರ್ಧಾರ ತಗೋಬೇಕು ತಗೊಳ್ತೀವಿ. ಆದ್ರೆ ಇವ್ರು ಹೇಳೋ ರೀತಿಯಲ್ಲಿ ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ 47/2021 ಏನಿದೆ ಇದು ಕಂಪ್ಲೀಟ್ ಆಗಿ ಯಾವುದೇ ಇಲ್ಲಿಗಲ್ ಸ್ಟ್ರೈಕ್ಗೆ ಸಂಬಂಧಪಟ್ಟಿದ್ದಲ್ಲ. 6ನೇ ವೇತನ ಆಯೋಗ ನೀಡೋದ್ರ ಬಗ್ಗೆ ಸರ್ಕಾರ ಏನು ನೀಡುವ ವಿಚಾರವಾಗಿ ಉಂಟಾದ ಗೊಂದಲಕ್ಕೆ ಸಂಬಂಧಪಟ್ಟಂಗೆ ಕೈಗಾರಿಕಾ ನ್ಯಾಯಾಲಯಕ್ಕೆ ಕಳಿಸಿರುವಂತ ಕೇಸ್ ಇದು. ಸರ್, ಇದೀಗ ಮತ್ತೋರ್ವರು ಕೇಳಿರುವಂತ ಪ್ರಶ್ನೆ ಇದಾಗಿರುವಂತದ್ದು, ಇತ್ತೀಚೆಗೆ ನಮ್ಮ ಸಾರಿಗೆ ಸಚಿವರು ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಅಂದ್ರೆ ಕೈಗಾರಿಕೆ ಕಾಯ್ದೆಯ ಅನ್ವಯ 4 ವರ್ಷಕ್ಕೊಮ್ಮೆ ವೇತನದ ಪರಿಷ್ಕರಣೆಯಾಗುತ್ತೆ ಅನ್ನುವಂತ ಮಾತನ್ನ, ಇದಕ್ಕೆ ನಿಮ್ಮ ಉತ್ತರ ಏನು ಅನ್ನುವಂತ ಪ್ರಶ್ನೆಯನ್ನ ಕೇಳಿರುವಂತದ್ದು. ಇತ್ತೀಚೆಗೆ ಏನು ಬಜೆಟ್ ಅಧಿವೇಶನ ನಡಿಬೇಕಾದ್ರೆ ರವಿಕುಮಾರ್ ಗೌಡ ಅನ್ನೋ ಶಾಸಕರು ಕೇಳಿರುವ ಪ್ರಶ್ನೆಗೆ ಸಾರಿಗೆ ಸಚಿವರು ನೀಡಿದಂತ ಉತ್ತರ ಇದು. ಇದರಲ್ಲಿ ಏನಿದೆ ಅಂತೆ, ಸಾರಿಗೆ ಸಂಸ್ಥೆಗಳು 1950ರ ಟ್ರಾನ್ಸ್ಪೋರ್ಟ್ ಆಕ್ಟ್ ಅಲ್ಲಿ ಬರೋದ್ರಿಂದ ಇದರ ಆರ್ಥಿಕ ಸೌಲಭ್ಯ ನಿಗಮಗಳ ಆಂತರಿಕ ಮೂಲಗಳಿಂದ ಬರೆಸಬೇಕು ಅಂತ ಹಾಕಿದೆ. ಜೊತೆಗೆ ರಾಜ್ಯ ಸರ್ಕಾರ ನಿಗಮಗಳ ವೇತನವನ್ನು ಕೈಗಾರಿಕಾ ಒಪ್ಪಂದದ ಅನ್ವಯ ಪ್ರತಿ 4 ವರ್ಷಕ್ಕೊಮ್ಮೆ ಒಪ್ಪಂದ ಅಗ್ರಿಮೆಂಟ್ ಪರಿಷ್ಕರಣೆ ಪದ್ಧತಿ ಜಾರಿಯಲ್ಲಿದ್ದು ನಿಗಮಗಳ ಆರ್ಥಿಕ ಸಾಮರ್ಥ್ಯವನ್ನು ಗಣನೆಗೆ ತಗೊಂಡು ಸರ್ಕಾರ ಅನುಮೋದನೆ ಪಡೆದು ವೇತನ ಪರಿಷ್ಕರಣೆ ಮಾಡುವ ಪದ್ಧತಿ ಜಾರಿಯಲ್ಲಿದೆ ಅಂತ ಸಾರಿಗೆ ಸಚಿವರು ಕೊಟ್ಟಿರುವಂತಹ ವಿಚಾರ. ಟ್ರಾನ್ಸ್ಪೋರ್ಟ್ ಆಕ್ಟ್ ಅಲ್ಲಿ ಕ್ಲಿಯರ್ ಆಗಿ ಏನ್ ಹೇಳ್ತಾ ಇದ್ದಾರೆ, ಸಾರಿಗೆ ಸಂಸ್ಥೆಗಳ ಆರ್ಥಿಕ ಮೂಲಗಳಿಂದ, ಸ್ವಂತ ಆರ್ಥಿಕ ಮೂಲಗಳಿಂದ ಅದನ್ನು ಬರೆಸಬೇಕು ಅಂತ ಹೇಳ್ತಾ ಇದ್ದಾರೆ. ಪ್ರಪಂಚದ ಯಾವುದೇ ಸಾರಿಗೆ ನಿಗಮಗಳನ್ನ ತಗೊಂಡ್ರು, ಪ್ರಪಂಚದಲ್ಲೇ ಯಾವುದೇ ಗೌರ್ಮೆಂಟ್ ಅಂಡರ್ಟೇಕಿಂಗ್ ಅಲ್ಲಿ ನಡೆಯುವಂತ ಟ್ರಾನ್ಸ್ಪೋರ್ಟ್ ಲಾಭದಲ್ಲಿ ಇಲ್ಲ. ಎಲ್ಲವೂ ಸಹ ಸರ್ಕಾರದ ಅನುದಾನದಿಂದ ಅವರ ಸಹಾಯದಿಂದಲೇ ನಡಿಬೇಕು. ಸೊ ಆಂತರಿಕವಾಗಿ ನೀವು ಮೂಲಗಳಿಂದ ಮಾಡ್ಕೊಳ್ಳಿ ಅಂದ್ರೆ ನಮ್ಮನ್ನು ಪ್ರೈವೇಟ್ ಬಸ್ ತರ ಬಿಟ್ಬಿಡ್ಬೇಕು. ಅವಾಗ ನೀವು ಬಸ್ ಹತ್ತಬೇಕಾದ್ರೆ ಶನಿವಾರ ಒಂದ್ ರೇಟ್ ಇರುತ್ತೆ, ಭಾನುವಾರ ಒಂದ್ ರೇಟ್ ಇರುತ್ತೆ, ಮಂಗಳವಾರ ಬುಧವಾರ ಇನ್ನೊಂದ್ ರೇಟ್ ಇರುತ್ತೆ. ನಾವು ಆ ರೀತಿಯಲ್ಲಿ ಮಾಡ್ಕೋಬೇಕಾಗುತ್ತೆ. ಸೊ ನಾವು ಹಂಗಲ್ಲ, ಸರ್ಕಾರದ ನಿಯಮಗಳಿಗೆ ಅನುಗುಣವಾಗಿ ಅವರು ಏನೇನು ವಿಧಿಸ್ತಾರೋ ಅದಕ್ಕೆ ಅನುಗುಣವಾಗಿ ನಡೆಸ್ಕೊಂಡು ಹೋಗೋದ್ರಿಂದ ಈ ಆಂತರಿಕ ಮೂಲಗಳಿಂದಲೇ ಮಾಡೋದು ಖಂಡಿತ ಸಾಧ್ಯ ಇಲ್ಲ. ಈಗಂತೂ ಗ್ಯಾರಂಟಿ ಯೋಜನೆ ಬೇರೆ ಇದೆ, ಶಕ್ತಿ ಯೋಜನೆ ಇದೆ. ಸೊ ಸರ್ಕಾರ ಅದರ ಆಗುವಂತ ವೆಚ್ಚವನ್ನ ಸರ್ಕಾರವೇ ಭರಿಸಬೇಕು. ಸೊ ಅದರಲ್ಲೂ ಕಡಿಮೆ ಮಾಡಿದಾಗ ನಾವು ಖಂಡಿತ ಸಂಸ್ಥೆಗಳನ್ನ ನಡೆಸಕ್ಕಾಗಲ್ಲ. ಸೊ ಆಂತರಿಕ ಮೂಲಗಳಿಂದ ನಡೆಸಕ್ಕಾಗಲ್ಲ, ಸರ್ಕಾರದ ಅನುದಾನಗಳು ಬೇಕೇ ಬೇಕು. ಇನ್ನ ಈ ಕೈಗಾರಿಕಾ ಒಪ್ಪಂದ ಅಂತ ಬಂದ್ರೆ ದಿಸ್ ಇಸ್ ನಾಟ್ ಆಕ್ಟ್, ಇದು ಯಾವುದೇ ಕಾನೂನು ಅಲ್ಲ, ಕಾಯ್ದೆ ಅಲ್ಲ. ಈಗ ಡಿಪಾರ್ಟ್ಮೆಂಟ್ ಮತ್ತೆ ಕಾರ್ಮಿಕ ಸಂಘಟನೆಗಳು ಹಿಂದೆ 89ರಲ್ಲಿ ನಡೆದಿರುವಂತ ಅಗ್ರಿಮೆಂಟ್, ಅಲ್ಲಿ ಅದಕ್ಕಿಂತ ಮುಂಚೆ ನಡೆದಂತ ಅಗ್ರಿಮೆಂಟ್ಗಳಲ್ಲಿ ಇವ್ರು 4 ವರ್ಷಕ್ಕೊಂದ್ಸಲಿ ವೇತನ ಪರಿಷ್ಕರಣೆ ಮಾಡ್ಕೋಬೇಕಂತ ಮಾಡಿಕೊಂಡಿರುವ ಕೇವಲ ಒಪ್ಪಂದ, ಕೇವಲ ಒಪ್ಪಂದ ಅಷ್ಟೇ. ಇದಕ್ಕಿಂತ ಹಿಂದೆ 5 ವರ್ಷಕ್ಕೊಂದ್ಸಲಿ ನಡೀತಾ ಇತ್ತಂತೆ. ಇದಕ್ಕಿಂತ ಹಿಂದೆ 5 ವರ್ಷಕ್ಕೆ ನಡೀತಾ ಇತ್ತು. ತದನಂತರ ಅದನ್ನ 3 ವರ್ಷಕ್ಕೆ ಮಾಡಿದ್ರು, ಆಮೇಲೆ 4 ವರ್ಷ ಈಗಾಗಿದೆ. ಸೊ ಈ 4 ವರ್ಷಕ್ಕೊಮ್ಮೆ ಮಾಡಿದ್ರೇನು
96ರ ನಂತರ ಸಾರಿಗೆ ಸಂಸ್ಥೆಗಳಲ್ಲಿ ಯಾವುದೇ ಕಾರ್ಮಿಕ ಸಂಘಟನೆಗಳನ್ನ ಕರೆದು MOU ಆಗ್ತಾ ಇಲ್ಲ, ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇಲ್ಲ. ಏಕಪಕ್ಷವಾಗಿ ಸರ್ಕಾರನೇ ಅವ್ರಿಗೆ ಆ ಸಮಯದಲ್ಲಿ ಅವ್ರಿಗೆ ಮನಸ್ಸಿಗೆ ಎಷ್ಟು ಬರುತ್ತೋ ಅಷ್ಟನ್ನ ಪರಿಷ್ಕರಣೆ ಮಾಡ್ತಾ ಇರೋದು. ಸೊ ಇಲ್ಲಿ 4 ವರ್ಷಕ್ಕೊಮ್ಮೆ ನಡೆಯುವಂತ ವೇತನ ಪರಿಷ್ಕರಣೆ ಸಿಸ್ಟಮ್ ಅನ್ನೋದೇ ಅವರು ನಡೀತಾ ಇರೋದು ಹೇಳ್ಬೋದು. ನಾವು ಏನು ಕೇಳ್ತಾ ಇದೀವಿ, ನೀವು ವೇತನ ಪರಿಷ್ಕರಣೆ ಅಂತ 4 ವರ್ಷಕ್ಕೊಮ್ಮೆ ಅಂತ ಕೇಳ್ತಾ ಇದ್ರಲ್ಲ, ನೀವು ಸರ್ಕಾರಿ ನೌಕರಿಗೆ ಯಾವಾಗ ವೇತನ ಪರಿಷ್ಕರಣೆ ಆಗುತ್ತೆ, ಅವ್ರದ್ದು ಒಂದು ರೀತಿಯಲ್ಲಿ ಪರಿಷ್ಕರಣೆನೆ, ಅವರು ವೇತನ ಆಯೋಗದ ಮಾದರಿಯಲ್ಲಿ ಪರಿಷ್ಕರಣೆ ಆಗುತ್ತೆ, ಅದೇ ರೀತಿಯಲ್ಲಿ ನಮಗೂ ಮಾಡಿ ಅಂತ ಕೇಳ್ತಾ ಇದೀವಿ ಹೊರತು ಇದು ಆಗಲ್ಲ ಮಾತಲ್ಲ. ಇದನ್ನ ಯಾವುದೇ ಒಂದು ಸಂವಿಧಾನದಲ್ಲಿ ತಿದ್ದುಪಡಿ ಆಗುತ್ತಲ್ಲ ಆ ಮಟ್ಟದಲ್ಲಿ ಏನು ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಆಗಿ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಲ್ಲಿ ರಾಜ್ಯಪಾಲರಿಗೆಲ್ಲ ಹೋಗಿ ಸಹಿ ಹಾಕುವಂತ ಯಾವುದೇ ಇದಿಲ್ಲ. ಸರ್ಕಾರ ಮನಸ್ಸು ಮಾಡಂಗ್ ನಾವು ಮಾಡ್ಬೇಕು. ನಾವು ಮಾಡಿದ್ರೆ ಇವತ್ತು ಅದು ಬದಲಾಗೋದ್ರಲ್ಲಿ ಏನೂ ಇದಿಲ್ಲ. ಕೈಗಾರಿಕಾ ಒಪ್ಪಂದಗಳು ನಡೀತಾನೆ ಇಲ್ಲ, 4 ವರ್ಷಕ್ಕೊಂದ್ಸಲ ಅಗ್ರಿಮೆಂಟ್ ನಡೀತಾನೆ ಇಲ್ಲ. ನಡೀತಾ ಇಲ್ಲ ಅಂದ್ರೆ ಏಕಪಕ್ಷವಾಗಿ ಸರ್ಕಾರನೇ ಕೊಡ್ತಾ ಇದೆ. ಸೊ ಇದಕ್ಕೆ ಯಾಕೆ ನೀವು ಇದೊಂದು ಕೈಗಾರಿಕಾ ಒಪ್ಪಂದದ ಅದೊಂದು ಪಾಯಿಂಟ್ ಮಾತ್ರ ಯಾಕೆ ಇಟ್ಕೊಂಡು, ಇದಕ್ಕೆ ಮೊದಲು 5 ವರ್ಷಕ್ಕೆ ನಡೀತಾ ಇತ್ತಲ್ಲ, ತದನಂತರ 3 ವರ್ಷಕ್ಕೆ ಮಾಡಿದ್ರಿ, ಮತ್ತೆ 4 ವರ್ಷಕ್ಕೆ ಹೀಗಾಗಿದೆ. ನಿಮಗೆ ಯಾವಾಗ ಅನುಕೂಲ ಆಗುತ್ತೆ ಅದರ ಮಾಡಿದ್ದೀರಾ, ಏಕಪಕ್ಷವಾಗಿ ಪರಿಷ್ಕರಣೆ ಮಾಡ್ಕೊಂಡ್ ಬಂದಿದ್ದೀರಾ. ಸೊ ಆ ನಿಟ್ಟಿನಲ್ಲಿ ಸಚಿವರು ಹೇಳಿರ್ಬೋದು ಸದನದಲ್ಲಿ, ಬಟ್ ಕೊಡುವಂತ ಮನಸ್ಥಿತಿಗೆ ಅವ್ರಿಗೆ ತಗೊಂಡೋಗ್ಬೇಕು ನೌಕರರೆಲ್ಲ ಸೇರ್ಕೊಂಡು. ಸೊ ಖಂಡಿತ ಪ್ರಣಾಳಿಕೆ ಭರವಸೆನ ಈಡೇರಿಸ್ಕೋಬಹುದು ಅಂತ ಹೇಳ್ತೀನಿ ಮೇಡಮ್. ಆತ್ಮೀಯ ಸಾರಿಗೆ ಸಹೋದರರೇ, ನೀವು ಮತ್ತೆ ನಾವು ನಮ್ಮ ಮನಸ್ಸಿನ ಗೊಂದಲಗಳು, ಸಮಸ್ಯೆಗಳು ಮತ್ತೆ ಇತರ ವಿಚಾರಗಳನ್ನ ಹಂಚಿಕೊಳ್ಳೋದಿಕ್ಕೆ ಸೇತುವೆಯಾಗಿ ಕೆಲಸ ಮಾಡ್ತಾ ಇರೋದು ಈ ನಿಗಮ ಚಾನಲ್. ಈ ನಿಗಮ ಚಾನಲ್ ಅನ್ನೋದು ಯಾವುದೇ ಒಂದು ಜಾಹೀರಾತಿನಿಂದ ಅಥವಾ ಇತರ ಫಂಡ್ಗಳಿಂದ ನಡೀತಾ ಇರುವ ಒಂದು ಚಾನಲ್ ಅಲ್ಲ. ಇದು ಕೇವಲ ನೌಕರಿಗೋಸ್ಕರ ನೌಕರರಿಂದನೇ ನಡೀತಾ ಇರೋ ಒಂದು ಚಾನಲ್ ಆಗಿರೋದ್ರಿಂದ ಈ ನಿಗಮ ಚಾನಲ್ ಅನ್ನ ಬೆಳೆಸುವಂತ ಜವಾಬ್ದಾರಿಯು ನಮ್ಮ ಮೇಲೆ ಇದೆ. ಆದ್ದರಿಂದ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು, ಇದನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಇದರ ಬರೋ ವಿಡಿಯೋಗಳನ್ನ ಶೇರ್ ಮಾಡುವ ಮುಖಾಂತರ ಮತ್ತು ತಮ್ಮ ಕೈಯಲ್ಲಾದಷ್ಟು ಮಟ್ಟಿಗೆ ತನು ಮನ ಧನದಿಂದ ಸಹಾಯ ಮಾಡೋ ಮೂಲಕ ಈ ಚಾನಲ್ ಅನ್ನು ಇನ್ನಷ್ಟು ಉತ್ಕೃಷ್ಟವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊಂತೀನಿ. ಜೈ ಹಿಂದ್, ಜೈ ಕರ್ನಾಟಕ.